ಹಲೋ ಬಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೇನಾದರೂ ಒಳ್ಳೆಯ ಒಂದು ಹುಡುಗಿ ಬೇಕಾಗಿದ್ದಾರಾ? ಫ್ರೆಂಡ್ಶಿಪ್, ಮದುವೆ ಆಗೋದಕ್ಕೆ ಅಥವಾ ಸಂಬಂಧ ಬೆಳೆಸೋದಕ್ಕೆ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾ? ಬನ್ನಿ ನಮ್ಮ ಚಾನಲ್ಗೆ. ಪ್ರಸ್ತುತ ನಮಗೆ ಇವತ್ತು ಕರುಣಾ ಅಂತ ನವಲಗುಂದ ಎಂಬ ಒಂದು ಊರಿನಿಂದ ಮಾಹಿತಿ ಕಳಿಸಿದ್ದಾರೆ. ವಯಸ್ಸು 28 ವರ್ಷ, ಶಿಕ್ಷಣ ಪೂರ್ಣ ಆಗಿದೆ. ಸೊ ಲೈಫ್ನಲ್ಲಿ ಖುಷಿಯಾಗಿರ್ಬೇಕು ಗುರು, ಆ ರೀತಿಯ ಒಂದು ಹುಡುಗನ ಹುಡುಕಾಟ ಮಾಡ್ತಿದ್ದೇನೆ ಅಂತ ಕರುಣಾ ಅವರು ಹೇಳಿರೋದು. ಇವರ ಒಂದು ಕುಟುಂಬದಲ್ಲಿ ನನ್ನ ಒಂದು ಮಾತಿಗೆ ಯಾರು ಕೂಡ ಬೇಡ ಅಂತ ಅನ್ನಲ್ಲ. ನನ್ನ ಸ್ವಯಂ ನಿರ್ಧಾರ, ನನ್ನ ಸ್ವಯಂ ಹಕ್ಕಿನಿಂದ ನಾನು ವರವನ್ನು ಹುಡುಕಾಟ ಮಾಡ್ತಿದ್ದೇನೆ. ಬಿಫೋರ್ ಮ್ಯಾರೇಜ್ ಅಂದರೆ ಮದುವೆ ಆದ ನಂತರ ಹುಡುಗ ನನ್ನ ಜೊತೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಆ ಒಂದು ಪಾಯಿಂಟ್ಗಳಿಗೆ ತಕ್ಕ ಹಾಗೆ ಸಿಗ್ತಾರೆ ಅಂದರೆ ನಾನು ಮದುವೆ, ಫ್ರೆಂಡ್ಶಿಪ್, ಹೀಗೆ ಸೊ ಸ್ಟೆಪ್ ಆಗಿ ಪ್ರಸ್ತುತ ಅವರನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು. ಕರುಣಾ ಅವರ ಫೋಟೋ ನೋಡ್ಕೊಳ್ಳಿ. ಸಂಸ್ಕಾರವುಳ್ಳಂಥ ಒಬ್ಬ ಹೆಣ್ಣು, ಬಿಫೋರ್ ಮ್ಯಾರೇಜ್, ಬೇರೆ ಒಂದು ಊರು ಅಂದರೆ ಬೆಂಗಳೂರು, ಮೈಸೂರು ಆ್ಯಂಡ್ ಬೇರೆ ಕಾರವಾರ, ಈ ರೀತಿಯ ಪ್ಲೇಸ್ಗಳಿಂದ ಖುಷಿಯಾಗಿ ಕಳೆಯುವಂತಹ ಬಯಕೆ. ಅಂದರೆ ಮದುವೆಯಾದ ಹೊಸದರಲ್ಲಿ ನನಗೆ ಈ ರೀತಿ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡಬೇಕು. ದಿನ ಅಂತ ಹೇಳ್ತಿಲ್ಲ, ಹೊಸದರಲ್ಲಿ ಅಂತ ಹೇಳ್ತಿದ್ದಾರೆ. ಓಕೆನಾ ಇದಕ್ಕೆ? ಓಕೆ, ನೆಕ್ಸ್ಟ್. ಸೊ ಹಾಗಂತ ಶ್ರೀಮಂತರ ಹುಡುಗನೇ ಬೇಕು ಅಂತ ನಾನೇನು ಹೇಳ್ತಿಲ್ಲ. ಬಡವ ಆಗಿದ್ರೂ ಕೂಡ ಪರವಾಗಿಲ್ಲ, ಒಟ್ಟಿನಲ್ಲಿ ಓದಿರಬೇಕು. ಈಗ ಒಂದು ಪ್ರವಾಸ ನಾವು ಮಾಡ್ತೀವಿ ಅಂತಂದರೆ ಪ್ರಸ್ತುತ ಅಲ್ಲಿ ದುಡ್ಡು ಮ್ಯಾಟ್ರ್ ಆಗಲ್ಲ, ನಮ್ಮ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಒಬ್ಬನ ಜೊತೆ ಮಾತನಾಡುವಂತಹ ಶೈಲಿ ಆಗಿರಲಿ, ಒಬ್ಬನ ಜೊತೆ ನಾವು ವ್ಯವಹಾರ ಮಾಡುವಂತಹ ಒಂದು ಸ್ಟೈಲ್ ಆಗಿರಲಿ, ಅದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಶ್ರೀಮಂತನೇ ಆಗಿರಬೇಕು ಅಂತ ಏನು ಹೇಳ್ತಿಲ್ಲ, ಬಡವ ಆಗಿದ್ದರೂ ಕೂಡ ಪರವಾಗಿಲ್ಲ, ಓದಿರಬೇಕು, ಎಲ್ಲ ತರಹದ ಭಾಷೆ ಬರಬೇಕು, ನನ್ನನ್ನು ಖುಷಿಯಿಂದ ನೋಡ್ಕೊಳ್ಬೇಕು, ಅವರು ಕೂಡ ಖುಷಿಯಾಗಿರಬೇಕು. ನಾನು ನಿಮ್ಮ ತಂದೆ ತಾಯಿಯವರನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು. ನೋಡಿ, ಇಂಥ ಹುಡುಗಿರು ಸಿಗೋದು ಎಲ್ಲೋ ರೇರು. ತುಂಬ ಜನ ಸಿಗ್ತಾರೆ, ಮದುವೆ ಆಗ್ಬಿಟ್ಟು ಆರಾಮಾಗಿರಬೇಕು ಇಷ್ಟು ಮಾಡ್ತಾರೆ. ತಂದೆ ತಾಯಿಯನ್ನು ನೋಡ್ಕೊಳ್ತೀನಿ ಅಂತ ಯಾರೂ ಕೂಡ ಇದುವರೆಗೂ ಹೇಳಿಲ್ಲ. ಬಟ್ ಇವರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಮೇಡಮ್, ಬರೀ ಇಷ್ಟು ಹೇಳ್ತೀರಲ್ವ, ಶ್ರೀಮಂತರಾಗಿರಬೇಕು ಅದು ಇದು ಅಂತ, ನಿಮಗೆ ಎಷ್ಟು ಆಸ್ತಿ ಇದೆ ಮತ್ತು ಏನಾದರೂ ಇದೆಯಾ ನಿಮ್ಮ ಹತ್ರ ವಸ್ತುಗಳು ಅಂತ ಕೇಳಿದ್ವಿ. ಅವ್ರ ಕುಟುಂಬದ ವಿವರಣೆ ಜೊತೆಗೆ ಅವರ ವಿವರಣೆ ಹೇಳಿದ್ದಾರೆ. ಕುಟುಂಬದ ವಿವರಣೆ ಫಸ್ಟಿಗೆ ಹೇಳ್ತೀನಿ ನಾನು. ಈ ಕಾರಿನ ಫೋಟೋ ನೋಡ್ಕೊಳ್ಳಿ ನೋಡು. ಇವರ ತಂದೆಯವರು 1994 ಒಂದು ಕಾರಿನ ಪರ್ಚೇಸಿಂಗ್ ಮಾಡಿದ್ದಾರೆ, ಅದು ಇದಾಗಿರುತ್ತೆ. ಅಪ್ಪನವರು ಇವಾಗ ಬಂದುಬಿಟ್ಟು ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು ಕಾಲೇಜ್ನಲ್ಲಿ. ಅದನ್ನು ಬಿಟ್ಬಿಟ್ಟು ರಿಟೈರ್ಮೆಂಟ್ ಆಗಿದ್ದಾರೆ. ತಾಯಿಯವರು ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ಹೆಲ್ಪರ್ ಅಂತ ಕರಿತೀವಲ್ಲ, ಆ ರೀತಿ ಜಾಬು. ಒಬ್ಬ ಅಣ್ಣ ಇರೋದು, ಅವನು ಮದುವೆ ಆಗಬೇಕು ಅಂತ ತುಂಬ ತಯಾರು ಮಾಡಿದ್ರು. ಬೇರೆ ಒಂದು ಹುಡುಗಿನ ಜೊತೆ ಕರ್ಕೊಂಡು ಬೇರೆ ಕಡೆ ಓಡೋಗಿದ್ದಾನೆ, ಅವನ ಸಂಬಂಧ ಕಳೀತು ಅಂತ ಇವಾಗ ಮನೆಯವ್ರು ಎಲ್ಲರೂ ಕೂಡ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಇವರು ಒಬ್ಬರೇ ಇರೋದು ಸ್ನೇಹಿತರೆ ಇವರ ಮನೆಯಲ್ಲಿ. ಅಂದರೆ ಈ ಒಂದು ಕಾರು ಕೂಡ ಅವ್ರದ್ದಾಗಿರ್ತು. ಆ್ಯಂಡ್ ತೋಟ ಅಂತ ಏನೂ ಇಲ್ಲ, ಒಂದು ಮನೆ ಇದೆ, ಒಂದು ಖಾಲಿ ನಿವೇಶನ ಇದೆ. ಆ ಒಂದು ಖಾಲಿ ನಿವೇಶನದಲ್ಲಿ ತಂದೆ ತಾಯಿಯವರು ಇರ್ತಾರೆ ಇವ್ರ ಮ್ಯಾರೇಜ್ ಆದ ನಂತರ. ಆ್ಯಂಡ್ ಈ ಒಂದು ಮನೆ ಏನಿದೆ ಪ್ರಸ್ತುತ, ಇಲ್ಲಿ ನೀವು ಮತ್ತು ಅವರು ಜಾಲಿಯಾಗಿ ಇರ್ಬೋದು, ಇದು ಅವರು ಹೇಳಿರೋದು. ಇಷ್ಟು ಅವರು ಶ್ರೀಮಂತರು, ಹೇಳಿಕೊಳ್ಳೋಷ್ಟೇನಿಲ್ಲ. ಸೊ ಇಷ್ಟು ಇದೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ. ನೀವು ಡೈರೆಕ್ಟಾಗಿ ಇವ್ರ ಜೊತೆ ಮಾತನಾಡಿದಾಗ ಅವ್ರು ಏನೇನಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ. ನಾನು ಇವರ Gmail ID ಜೊತೆಗೆ ಇವರ ವಾಟ್ಸಪ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ವಾಟ್ಸಪ್ ಲಿಂಕಿಗೆ ಜಾಯ್ನ್ ಆಗಿ, ಇಲ್ಲಾಂದರೆ Gmail ID sri9591@gmail.com ಮೇಲ್ ಮಾಡಿ. ಹಳೆ ಕಾಲದ ಒಂದು ಕಾರಿನ ಒಳಗಡೆ ಹೆಂಗಿದೆ ಅಂದರೆ ಬರೀ 2 ಜನ ಕುಳಿತುಕೊಂಡು ಹೋಗುವಂಥ ಒಂದು ಸಿಸ್ಟಮು. ಯಾಕಂದರೆ ಅವಾಗೆಲ್ಲನೂ ಕೂಡ ಬರೀ ಫ್ರಂಟ್ ಸೈಡು ಮತ್ತು ಈ ಕಡೆ ಒಬ್ಬರು ಕುಳಿತುಕೊಂಡು ಲಾಂಗ್ ಡ್ರೈವ್ ಹೋಗಬೇಕಾಗಿರ್ತಕ್ಕಂಥ ಸ್ಥಿತಿ ಇತ್ತು 1994. ಹಾಗಾಗಿನೇ ಪ್ರಸ್ತುತ ಇವಾಗ ಚೇಂಜಸ್ ಮಾಡಿದ್ದಾರೆ ಎಲ್ಲರೂ ಕೂಡ. 4 ಸೀಟ್ ಅವೈಲಬಿಲಿಟಿ ಇರ್ತಕ್ಕಂಥ ಕಾರ್ಗಳು ಬೇರೆ, 2 ಸೀಟ್ಸ್ ಇರ್ತಕ್ಕಂತಹ ಸಿಸ್ಟಮ್ ಉಳ್ಳಂತಹ ಕಾರ್ಗಳೇ ಬೇರೆ ಆಗಿದೆ ಸ್ನೇಹಿತರೆ. ನೋಡಿ, ವೆರಿ ಲಕ್ಸುರಿಯಸ್ ಕಾರ್ ಇದು, ಟಾಪ್ ಮಾಡೆಲ್. ಆ್ಯಂಡ್ ಇದು ಓಲ್ಡ್ ಆಗಿರ್ತಕ್ಕಂಥ ಕ್ಲಚರ್ ಡಿಸೈನ್ ಸಿಸ್ಟಮು. ಇದು ಒಳಗಡೆ ಎಲ್ಲ ಸಿಸ್ಟಮ್ ಕೂಡ ಅಪ್ಡೇಟೆಡ್ ಮಾಡಿಸಿದ್ದಾರೆ. 2020 ಇಸ್ವಿಯಲ್ಲಿ ಅಪ್ಡೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ, ಮಾಡಿಫೈ ಮಾಡಿರ್ತಕ್ಕಂತಹ ಸಿಸ್ಟಮ್ ಇದು. ಒಳಗಡೆ ಡೀಸೆಲ್ ಇಲ್ಲ, ಇದು ಪೆಟ್ರೋಲು. ಅವಾಗೆಲ್ಲನೂ ಕೂಡ ಪೆಟ್ರೋಲ್ ಟ್ರೆಂಡಿಂಗಲ್ಲಿತ್ತು, ಡೀಸೆಲ್ ಕೂಡ ಏನೂ ಇರಲಿಲ್ಲ. CC ಇಂಜಿನ್ ಎಲ್ಲನೂ ಕೂಡ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಹಳೆ ಕಾಲದ ಗಾಡಿ ಯಾವಾಗಾದರೂ ಫೋಟೋ ತಗೊಳಕ್ಕೆ ಬರುತ್ತೆ, ಹಾಗಾಗಿ ನಾನು ಇದರ ಡೀಟೇಲ್ಸ್ ಹೇಳಿದೆ. ಅವರ ಡೀಟೇಲ್ಸ್ ಕಡೆ ಗಮನ ಕೊಟ್ಬಿಟ್ಟು ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಮರಿಬೇಡಿ.
ಒಳ್ಳೆಯದಾಗಲಿ. ಅವ್ರು ನಿಮ್ಮವ್ರು ಆಗಲಿ. ವಿಡಿಯೋಗೊಂದು ಲೈಕು, ಇಷ್ಟ ಆಗಲಿಲ್ಲ ಅಂದ್ರೆ